ಕಳ್ಳತನ ಮಾಡಿದ್ದವನ್ನ ಬಂಧಿಸಲಾಗಿದೆ. ಜಮೀನಿನಲ್ಲಿದ್ದಂಥ ಪಂಪ್ಸೆಟ್ಟಿನ ಕೇಬಲ್ ಅನ್ನ ಕಳ್ಳತನಕ್ಕೆ ಯತ್ನಿಸಲಾಗಿತ್ತು. ಕಳ್ಳತನಕ್ಕೆ ಬಂದವರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗ್ರಾಮಸ್ಥರು. ಕೊಪ್ಪಳ ತಾಲೂಕಿನ ಗಬ್ಬೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ರು ಇಬ್ಬರು ಯುವಕರನ್ನ ವಿಚಾರಿಸಿದಾಗ ಪ್ರತಿಕ್ರಿಯೆ ನೀಡಿಲ್ಲ, ನೀಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಸೊ ಇಬ್ಬರನ್ನ ಸೆರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗ್ರಾಮಸ್ಥರಿಗೆ ಡೌಟ್ ಬಂದಿದೆ, ಯಾಕೋ ಕಳ್ಕಳ್ನಂಗೆ ಆಡ್ತಾ ಇದ್ದಾರಲ್ಲ ಅಂತ. ಸೊ ಡೌಟ್ ಬಂದು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಯಾರು ಇವರಿಬ್ರು, ಇವ್ರ ಹಿನ್ನೆಲೆಗೇನು, ಹೇಗೆ ತಗ್ಲಾಕೊಂಡ್ರು? ಜಮೀನುಗಳಲ್ಲಿ ವಿದ್ಯುತ್ ಅಂದ್ರೆ ಪಂಪ್ ಸೆಟ್ ಗಳನ್ನ ಹಾಕಲಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ವಿದ್ಯುತ್ ಪಂಪ್ ಸೆಟ್ ಗಳಲ್ಲಿ ಅಳವಡಿಸಿರುವಂತಹ ಕೇಬಲ್ ಬಹಳಷ್ಟು ಬೆಲೆ ಬಾಳುವಂತ ಕೇಬಲ್ ಆಗಿರುತ್ತೆ. ಈ ಕಾರಣಕ್ಕಾಗಿ ಸತತವಾಗಿ ಅಲ್ಲಿ 1 ವಾರಗಳಿಂದ ಸುತ್ತಮುತ್ತಲಿರುವಂತಹ ಪಂಪ್ ಸೆಟ್ ಗಳಲ್ಲಿ ಕೇಬಲ್ ಕಳ್ಳತನವಾಗ್ತಿರ್ತದೆ. ಇಡೀ ಏನಂದ್ರೆ ಆ ಸುತ್ತಮುತ್ತಲಿನ 4-5 ಹಳ್ಳಿಗಳಲ್ಲಿ ಬಹಳಷ್ಟು ಸುದ್ದಿಯನ್ನು ಹರಡಿತ್ತು. ಈ ಕಾರಣಕ್ಕಾಗಿ ಗಬ್ಬೂರು ತಾಲೂಕಿನ ಗಬ್ಬೂರಿನ ಒಂದು ಗ್ರಾಮದ ಹೊರವಲಯದಲ್ಲಿ ಒಂದು ಜಮೀನಲ್ಲಿ ಪಂಪ್ ಸೆಟ್ ಅಳವಡಿಸುತ್ತಾರೆ. ಇಂಥ ಸಂದರ್ಭದಲ್ಲಿ ಇಬ್ಬರು ಯುವಕರು ಅಂದ್ರೆ ಆ ಕೇಬಲ್ ಗಳನ್ನ ಕಟ್ ಮಾಡಿ ಅದನ್ನ ಬೇರೆ ಕಡೆ ರವಾನೆ ಮಾಡುವಂತ ಕೆಲಸ ಆಗಿರುತ್ತೆ. ಇದನ್ನ ಗಮನಿಸಿದಂತ ಗ್ರಾಮಸ್ಥರು ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದಂತ ಇಬ್ಬರನ್ನ ವಿಚಾರಣೆ ಮಾಡಿದಾಗ ಆ ಕೇಬಲ್ ಕಳ್ಳತನ ಮಾಡಿದ್ದಾರೆ ಅಂತೇಳಿ ಸ್ವತಃ ಒಪ್ಪಿಕೊಂಡಿರುತ್ತು. ಆ ಕಾರಣಕ್ಕಾಗಿ ಯುವಕರನ್ನ ವಿಚಾರಿಸಿ ಅದರ ಜೊತೆಗೆ ಅವರಿಗೆ ಬಹಳಷ್ಟು ಏನಂದ್ರೆ ಅಲ್ಲಿ ಅಲ್ಲಿ ಧರ್ಮದೇಟು ಕೊಡುವ ಮೂಲಕ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಆ ಗ್ರಾಮಸ್ಥರು ಮಾಡಿರುತ್ತದೆ. ಕೆಲ ತಿಂಗಳಿಂದ ಮುನ್ರಾಬಾದ್ನ ಕೆಲವೊಂದಿಷ್ಟು ಠಾಣೆಗಳಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಹಳಷ್ಟು ಗ್ರಾಮದಲ್ಲಿ ಇದೇ ರೀತಿ ಕೇಬಲ್ ಕಳ್ಳತನವಾಗಿತ್ತು. ರೈತರು ಬಹಳಷ್ಟು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಸಾಲ ಸೋಲ ಮಾಡಿ ಕೇಬಲ್ ಹಾಕ್ಸುವಂತ ಕೆಲಸ ಮಾಡಿದ್ರು. ಆ ಕೇಬಲ್ ಅನ್ನ ಕಳ್ಳತನ ಮಾಡಿ ಬೇರೆ ಕಡೆ ಕೆಲವೊಂದಿಷ್ಟು ಕಳ್ಳರು ಮಾರಾಟ ಮಾಡುವಂತ ಕೆಲವೊಂದಿಷ್ಟು ಕೆಲಸಗಳು ಆಗಿತ್ತು. ಈ ಬಗ್ಗೆ ಮುನ್ರಾಬಾದ್ ಠಾಣೆಯಲ್ಲಿ ಕೂಡ ಹಲವಾರು ಪ್ರಕರಣ ಕೂಡ ದಾಖಲಾಗಿರುತ್ತದೆ. ಇದನ್ನ ಗಮನಿಸಿದಂತ ಸ್ವತಃ ಈ ಗ್ರಾಮಸ್ಥರು ಇದನ್ನ ಇಬ್ಬರ ಕಳ್ಳರನ್ನ ಹಿಡಿದು ಮತ್ತು ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇಬ್ಬರನ್ನ ಹಿಡಿದು ಈಗ ಮುನ್ರಾಬಾದ್ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್, ತಮ್ಮ ಡೀಟೇಲ್ಸ್ಗಾಗಿ.